ಎಲ್ಲರಿಗೂ ನಮಸ್ಕಾರ. ಮೀಮಿ ಎಫ್ ಐ ಈ ಒಂದು ಟೋಕನ್ ಲಿಸ್ಟ್ ಆಗಿದೆ ಆ್ಯಂಡ್ ಇವಾಗ ನಮಗೆ ಏರ್ ಡ್ರಾಪನ್ನು ಕ್ಲೈಮ್ ಮಾಡುವಂಥ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ಏರ್ ಡ್ರಾಪನ್ನು ಕ್ಲೈಮ್ ಮಾಡಬೇಕಂದ್ರೆ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲ ನೋಡ್ತಾ ಇರ್ಬೋದು ಕ್ಲೈಮ್ ಟು OKX Web3 ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಬ್ಸರ್ವ್ನ ಮಾಡಬೇಕು ನೀವು. ಒಂದು ವ್ಯಾಲೆಟ್ ಅಡ್ರೆಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಒಂದು ವ್ಯಾಲೆಟ್ ಅಡ್ರೆಸ್ ಏನಿದೆ ಆ ಒಂದು ವ್ಯಾಲೆಟ್ ನಿಮ್ಮ ಹತ್ರ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಕೊಬೇಕು. ಏನಕ್ಕೆ ಲಾಸ್ಟ್ ಟೈಮ್ ಏನು ಮಾಡಿರ್ತಾರೆ OKX ವ್ಯಾಲೆಟ್ಗೆ ಲಿಂಕ್ ಮಾಡಬೇಕಾದ್ರೆ OKX ವ್ಯಾಲೆಟಲ್ಲಿ ಒಂದು 2-3 ಅಕೌಂಟ್ನಾಗ ಮಿಸ್ ಆಗಿ ಏನೋ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಕಸ್ಮಾತ್ ಆ ಒಂದು ವ್ಯಾಲೆಟನ್ನು ಮಿಸ್ ಆಗಿ ನಿಮ್ಮ ಹತ್ರ ಅನ್ಇನ್ಸ್ಟಾಲ್ ಆಗಿಬಿಟ್ಟಿದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಸೊ ಕ್ಲೈಮ್ ಮಾಡ್ತು ಅಂದರೆ ಡೈರೆಕ್ಟಾಗಿ ಆ ವ್ಯಾಲೆಟ್ಗೆ ಹೋಗ್ಬಿಡುತ್ತೆ. ಮತ್ತು ನೀವು ಏನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಫಸ್ಟ್ ಒಂದು ಕನ್ಫರ್ಮೇಷನ್ ತೊಗೊಂಬಿಡಿ. ಫಸ್ಟ್ ಏನು ಮಾಡ್ತೀರಾ OKX ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ. ಸುಯಿ ಅಂತ ಆಯ್ತಲ್ಲ ಅದು ಡೆಪಾಸಿಟನ್ನು ಕ್ಲಿಕ್ ಮಾಡ್ಕೊತೀರಾ. ಸುಯಿ ಅಡ್ರೆಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ಕೊನೆಯ 4 ಡಿಜಿಟ್ ಸರಿಯಾಗಿದೆ 85EB ಅಂತಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ 85EB ಎರಡೂ ಕೂಡ ಸೇಮ್ ಇದೆಯಾ. ಸೊ ಸೇಮ್ ಇತ್ತು ಅಂದರೆ ಕೆಳಗಡೆ ನಿಮಗೆ ಕನ್ಫರ್ಮ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಫೀಸ್ ಬಂತು ಅಂದರೆ ನನಗೆ 1100 ಟೋಕನ್ ಕೇಳ್ತೈತೆ. ಒಬ್ರಿಗೆ 500 ಕೇಳುತ್ತೆ, 100 ಕೇಳುತ್ತೆ, 200 ಕೇಳುತ್ತೆ. ಡಿಪೆಂಡಿಂಗ್ ಆನ್ ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಅದ್ರ ಮೇಲ್ಗಡೆ ಈ ಒಂದು ಗ್ಯಾಸ್ ಫೀಸ್ ಕೂಡ ಇಲ್ಲೇ ಕಟ್ ಆಗ್ತದೆ. ಸೊ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಂತಂದರೆ ನಿಮ್ಮ ಒಂದು ವ್ಯಾಲೆಟ್ಗೆ ವಿತಿನ್ 5 ಮಿನಿಟ್ಸಲ್ಲೇ ಬರ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ಡಿಲೇ ಆಗಿದೆ. ನನ್ನ ಪ್ರಕಾರ ಒಂದು 30 ನಿಮಿಷ ಆಗ್ತಿದೆ. ಸುಯಿ ನೆಟ್ವರ್ಕಲ್ಲಿ ಸಿಕ್ಕಾಬಟ್ಟೆ ಲೋಡ್ ಬಂದುಬಿಟ್ಟಿದೆ. ಸೊ ಅದರಿಂದ 30ರಿಂದ 40 ನಿಮಿಷ ಮೇ ಬಿ 1 or 2 hour ಕೂಡ ಆಗ್ಬೋದು. ಸದ್ಯಕ್ಕೆ ವಿಡ್ರಾ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮ್ಮ ಒಂದು ವ್ಯಾಲೆಟ್ಗೆ ಅದು ಕೂಡ ಬರುತ್ತೆ. ಟ್ರಾನ್ಸಾಕ್ಷನ್ ಆರ್ ಲೋಡಿಂಗ್ ಅಂತಿದೆ. ಸೊ ಖಂಡಿತ ಬರ್ತದೆ. ಸೊ ಬಂದಮೇಲೆ ಏನು ಮಾಡಬೇಕು, ಮೇಲ್ಗಡೆ ನಿಮಗೊಂದು ಆಪ್ಷನ್ ಕಾಣಿಸ್ತೈತೆ 3 ಲೈನ್ ಕಾಣಿಸ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ ಮೀಮಿ FI ಅಂತ ಸರ್ಚ್ ಮಾಡ್ಕೊತೀರಾ. ಈ ಒಂದು ಟೋಕನ್ ಸದ್ಯಕ್ಕೆ ಆಫ್ ಇರುತ್ತೆ, ಅದನ್ನು ನಾವು ಆ್ಯಡ್ ಮಾಡ್ಕೊಬೇಕು. ಸೊ ಪ್ಲಸ್ ಸಿಂಬಲ್ ಕಾಣಿಸ್ತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂತಂದರೆ ನಮ್ಮ ಹತ್ರ ಯಾವುದೆಲ್ಲ ಟೋಕನ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತೀವಿ ಅಥವಾ ನಮ್ಮ ಹತ್ರ ಯಾವುದೆಲ್ಲ ಟೋಕನ್ಸ್ ಇರುತ್ತೆ ಆ ಒಂದು ಜಾಗಕ್ಕೆ ಈ ಒಂದು ಟೋಕನ್ ಕೂಡ ಬಂದು ಆ್ಯಡ್ ಆಗುತ್ತೆ. ಸೊ ಎಲ್ಲ ನೋಡ್ತಾ ಇರ್ಬೋದು ಮೀಮಿ FI ಅಂದ್ಬಿಟ್ಟು ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇತ್ತು ಎಷ್ಟು ವಿಡ್ರಾನ ಮಾಡಿದೆ ಅಷ್ಟು ಕೂಡ ಶೋ ಆಗ್ತಾಯಿದೆ. ನೆಕ್ಸ್ಟ್ ಇದನ್ನು ಹೇಗೆ ಸೆಲ್ ಮಾಡೋದು, ನಿಮ್ಗೆ 2 ಆಪ್ಷನ್ ಇದೆ. ಫಸ್ಟ್ ಒನ್ ಸ್ವಾಪನ್ನು ಮಾಡಬೇಕು. ಸೊ ಸ್ವಾಪನ್ನು ಮಾಡ್ತು ಅಂದರೆ ಡೈರೆಕ್ಟಾಗಿ ಮೀಮಿ FIಯಿಂದ ಸುಯಿಗೆ ಸ್ವಾಪ್ ಮಾಡ್ಬೋದು. ಮತ್ತು ಸುಯಿಯನ್ನು ಗೊತ್ತಲ್ಲ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು P2P ಇದೆ ಅಥವಾ ಸನ್ ಕ್ರಿಪ್ಟೋ, ಇಂಡಿಯನ್ ಎಕ್ಸ್ಚೇಂಜ್ ಬಂತು ಅಂದರೆ ಕಾಯಿನ್ಡೆಕ್ಸ್, ತುಂಬ ಇಂಡಿಯನ್ ಎಕ್ಸ್ಚೇಂಜ್ಗಳಿದೆ. ಸೊ ಅದಕ್ಕಾದ್ರೂ ಕೂಡ ಯಾವುದಕ್ಕಾದ್ರೂ ವಿಡ್ರಾನ ಮಾಡ್ಕೊಬೋದು. ಸೊ ಅದೊಂದು ಫಸ್ಟ್ ಆಪ್ಷನ್, ಯಾವುದು ಸ್ವಾಪ್ ಮಾಡೋದು. ಎರಡನೇ ಆಪ್ಷನ್ ಬಂತು ಅಂದರೆ ಡೈರೆಕ್ಟಾಗಿ ಎಕ್ಸ್ಚೇಂಜ್ಗೆ ಮೂವ್ ಮಾಡಿಕೊಂಡು ಎಕ್ಸ್ಚೇಂಜಲ್ಲಿ ಸೆಲ್ ಮಾಡೋದು. ಇವಾಗ ಸ್ವಾಪ್ ಮಾಡೋ ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ನಾನಿವಾಗ ನಿಮಗೆ ಎಕ್ಸ್ಚೇಂಜ್ಗೆ ಹೇಗೆ ಮೂವ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸದ್ಯಕ್ಕೆ ಇವಾಗ ನಾನು ಬೈಬಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿಟ್ಗೇಟ್ ಇದೆ, OKX ಇಂಡಿಯಾದ ವರ್ಕ್ ಆಗ್ತಾಯಿಲ್ಲ. ತುಂಬ ಎಕ್ಸ್ಚೇಂಜ್ಗಳಿದೆ. ಬಟ್ ಇವಾಗ ನಾನು ತುಂಬಾ ಯೂಸ್ ಮಾಡೋದು ಬಂತು ಅಂದರೆ ಬೈಬಿಟ್. ಸೊ ಅದರಿಂದ ಬೈಬಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದ್ರು ಬೈಬಿಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ನ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಬೈಬಿಟ್ಟನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು KYC ಮಾಡಿಕೊಂಡು ಡೆಪಾಸಿಟ್ ಮಾಡ್ಕೊಬೋದು. ಸೊ ಬೈಬಿಟ್ಟನ್ನು ಓಪನ್ ಮಾಡ್ಕೊತೀರಾ, ಅಸೆಟ್ಸ್ಗೆ ಬರ್ತೀರಾ. ಅಲ್ಲಿ ನಿಮಗೆ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ ಮೀಮಿ FI ಅಂತ ಸರ್ಚ್ ಮಾಡ್ಕೊತೀರಾ. ಸೊ ಅಲ್ಲೇ ಕಾಯಿನ್ ಕಾಣಿಸ್ತಾ ಇದಲ್ವಾ, ಅದ್ರ ಕ್ಲಿಕ್ಕನ್ನು ಮಾಡ್ಕೊತಂದರೆ ಡೆಪಾಸಿಟ್ ಅಡ್ರೆಸ್ ಕೂಡ ಶೋ ಆಗುತ್ತೆ. ಅದನ್ನು ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಏನು ಮಾಡ್ತೀರಾ, OKX ವ್ಯಾಲೆಟ್ಗೆ ಬರ್ತೀರಾ, ಮೀಮಿ FI ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಸೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಇವತ್ತಿನ ಒಂದು ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಕನ್ಫರ್ಮ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಎಷ್ಟು ಟೋಕನ್ ಬೇಕು ಅಷ್ಟನ್ನು ಅಂದರೆ ಎಂಟರ್ ಮಾಡ್ಕೊಳ್ಳಿ. ನಾನು 32K ಸಮಥಿಂಗ್ ಇತ್ತು. ಸೊ ನಾನು 20,000 ಟೋಕನ್ಸನ್ನು ಇವಾಗ ಮೂವ್ ಮಾಡ್ಕೊತೀನಿ. ಸೊ 20,000 ಅಂತ ಹಾಕ್ಕೊಂಡೆ, ಕನ್ಫರ್ಮ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದೆ. ಸೊ ಕ್ಲಿಕ್ ಮಾಡಿ ಇದುವರೆಗೂ ಕೂಡ ನನಗೆ ಇನ್ನೂ ಕೂಡ ಟೋಕನ್ ಬಂದಿಲ್ಲ. ಆ ಒಂದು ವ್ಯಾಲೆಟ್ ಅಂದರೆ ಎಕ್ಸ್ಚೇಂಜಲ್ಲಿ ಇವಾಗ ಅಡ್ರೆಸ್ಸನ್ನು ಓಪನ್ ಮಾಡ್ತು ಅಂದರೆ ಸುಯಿ ನೆಟ್ವರ್ಕ್ ಕಂಜೆಸ್ಟೆಡ್ ಅಂತ ಬರ್ತಾರೆ, ಅಂದರೆ ಸಿಕ್ಕಾಬಟ್ಟೆ ಲೋಡ್ ಇದೆ ಅಂತ ಅರ್ಥ. ನನ್ನ ಪ್ರಕಾರ ಇನ್ನೂ 2 to 3 hours ಬರೋದಿಲ್ಲ. ಸೊ 2 to 3 hours ಮೇಲೆ ಖಂಡಿತ ಬರುತ್ತೆ. ಸೊ ಈಗ ಟೋಕನ್ ಬಂದಿದೆ. ಇದನ್ನು ಹೇಗೆ ಸೆಲ್ ಮಾಡೋದು ಅಂದರೆ ಈ ರೀತಿ ನಿಮಗೆ ಬೈಬಿಟ್ಟನ್ನು ಓಪನ್ ಮಾಡ್ಕೊತೀರಾ. ಇವಾಗ ನನ್ನ ಹತ್ರ ಮೀಮಿ FI ಟೋಕನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, ಅಸೆಟ್ಟಿಗೆ ಬರ್ತೀರಾ. ಅಸೆಟ್ಟಿಗೆ ಬಂದುಬಿಟ್ಟು ಇಲ್ಲಿ ಫಂಡಿಂಗಿಗೆ ಬಂದಿರುತ್ತೆ, ಡೈರೆಕ್ಟಾಗಿ ಯೂನಿಫೈಡಿಗೆ ಬಂದಿರೋದಿಲ್ಲ. ಸೊ ಏನು ಮಾಡಬೇಕು, ಟ್ರಾನ್ಸ್ಫರ್ನ ಕ್ಲಿಕ್ ಮಾಡ್ಕೊಬೇಕು. ಅಲ್ಲಿ ಮೇಲ್ಗಡೆ ಫಂಡಿಂಗ್ ಇದೆಯಲ್ಲ ಅದರಿಂದ ಯೂನಿಫೈಡ್ಗೆ ಸೆಲೆಕ್ಟ್ ಮಾಡ್ಕೊಬೇಕು. ಸೊ BTC ಅಂತಿದ್ದನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಮೀಮಿ FI ಅಂತ ಸರ್ಚ್ ಮಾಡ್ಕೊತೀರಾ. ಸೊ ಮೀಮಿ FI ಸೆಲೆಕ್ಟ್ ಮಾಡಿಕೊಂಡು ಎಷ್ಟಿದೆ ಟೋಕನ್ ಕೊಟ್ಬಿಟ್ಟು ಕೆಳಗಡೆ ಕನ್ಫರ್ಮನ್ನು ಕ್ಲಿಕ್ ಮಾಡ್ತು ಅಂದರೆ ಫಂಡಿಂಗ್ ಅಕೌಂಟಿಂದ ಯೂನಿಫೈಡ್ ಅಕೌಂಟ್ಗೆ ಮೂವ್ ಆಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು, ಟ್ರೇಡನ್ನು ಮಾಡಬೇಕು. ಸೊ ಬರ್ತೀರಾ, ಮೇಲ್ಗಡೆ ಸರ್ಚ್ ಬಾರಲ್ಲಿ ಮೀಮಿ FI ಅಂತ ಸರ್ಚ್ ಮಾಡ್ಕೊತೀರಾ. ಇಲ್ಲ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಈ ಒಂದು ಟೋಕನ್. ಸೊ ಒಂದು ಟೋಕನ್ ಲಿಸ್ಟ್ ಆದಾಗ 0.018 ಟಾಪ್ಗೆ ರೀಚ್ ಆಗಿತ್ತು. ಸೊ ಅದಾದ ನಂತರ ಫಟ್ ಅಂತ 50% ಡಂಪ್ ಆಗೋಯಿತು. ಸೊ ಸದ್ಯಕ್ಕೆ ಇವಾಗ 0.0075 ಅಲ್ಲಿ ನಡೀತಾ ಇದೆ. ಸೊ ಸೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ ನಿಮಗೆ ಬೈ ಸದ್ಯಕ್ಕೆ ಬೈ ಆಪ್ಷನ್ ಇರುತ್ತೆ. ಸೊ ಸೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಲಿಮಿಟ್ ಅಂತ ಇರುತ್ತೆ. ಸೊ ಲಿಮಿಟನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಮಾರ್ಕೆಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರ. ಸೊ ನೀವು ಎಷ್ಟು ಟೋಕನ್ನ ಸೆಲ್ ಮಾಡಬೇಕು ಅಷ್ಟನ್ನು ನೀವು ಎಂಟರ್ ಮಾಡಬೇಕು. ಇವಾಗ ನಾನು 20,000 ಮೂವ್ ಮಾಡ್ಕೊಂಡಿದ್ದೀವಲ್ವ, ಸೊ 20,000 ಬೇಕಾ ಅಥವಾ 2,000 ಬೇಕಾ ಅಥವಾ 10,000 ಬೇಕಾ ಅಥವಾ ಎಷ್ಟು ಪರ್ಸೆಂಟ್ ಇಲ್ಲೇ ಕೊಡ್ಬೋದು, 10%, 50%, 30%, 50%, 100% ಅಂದ್ಬಿಟ್ಟು. ಸೊ ಎಷ್ಟು ಪರ್ಸೆಂಟ್ ಬೇಕೋ ಅಷ್ಟು ಕೊಟ್ಬಿಟ್ಟು ಸೆಲ್ MIMIFIನ ಕ್ಲಿಕ್ ಮಾಡ್ತು ಅಂದರೆ ಇನ್ಸ್ಟಂಟಾಗಿ ನಿಮಗೆ ಮಾರ್ಕೆಟಲ್ಲಿ ಸೆಲ್ ಆಗ್ತದೆ. ಅದರ ನಂತರ ನಿಮಗೆ ಅಸೆಟ್ಟಿಗೆ ಬಂತು ಅಂದರೆ ಇಲ್ಲಿ ನಿಮಗೆ ಯೂನಿಫೈಡ್ ಅಕೌಂಟ್ಲಿ USDT ಇರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಗೊತ್ತಲ್ಲ, ಬೇರೆ ಟೋಕನ್ ಅಥವಾ ನಿಮ್ಮ ಇಂಡಿಯನ್ ಎಕ್ಸ್ಚೇಂಜ್ ಅದು ಇದು ಬೆಜ್ಜಾನ್ ಎಕ್ಸ್ಚೇಂಜ್ಗಳಿರುತ್ತೆ. ಅಥವಾ P2P ನಾನು ಸಜೆಸ್ಟ್ ಮಾಡೋದಿಲ್ಲ, ಏನಕ್ಕೆ ಹೊಸ ಯೂಸರ್ ಕ್ರಿಪ್ಟೋಗೆ ಹೊಸದಾಗಿ ಇಳಿತಾ ಇದ್ದರೆ ಸೊ ಅವ್ರಿಗೆ P2Pಯಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತ ಐಡಿಯಾದಿರೋದಿಲ್ಲ. ತುಂಬ ಜನರ ಅಕೌಂಟ್ ಸ್ಕ್ಯಾಮ್ ಆಗಿಬಿಟ್ಟು ಅಂದರೆ ತುಂಬ ಜನರ ಅಕೌಂಟ್ಗಳು ಫ್ರೀಸ್ ಆಗಿಬಿಡುತ್ತೆ. ಇವಾಗ ನೀವು P2Pಗೆ ಹೋಗ್ತೀರಾ, ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಸೊ P2P ಅಂತ ಸರ್ಚ್ ಮಾಡಿದೆ, ಇಲ್ಲಿ ಕೊಟ್ಟೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇವಾಗ ನಾನು ಸೆಲ್ಲನ್ನು ಕ್ಲಿಕ್ ಮಾಡಿಕೊಂಡೆ. ಸೊ ಅಲ್ಲೇ ನೋಡ್ತಾ ಇರ್ಬೋದು ಆರ್ಡ್ರ್ಗಳು ನೋಡಿ, ಆರ್ಡ್ರ್ಗಳು ನೋಡ್ತಾ ಇದ್ದೀರಾ. ಸೊ ಒಬ್ಬರದ್ದು 220 ಐತೆ, 320 ಐತೆ. ಇಲ್ಲಿ ನೋಡ್ರೆ 44 ಆರ್ಡ್ರ್ ಐತೆ. ಸೊ 44 ಆರ್ಡ್ರ್ ಐತೆ, 88 ರೂಪಾಯಿ ಕೊಡ್ತಾವನೆ ಗುರು. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇನ್ನೂ ಕೆಳಗಡೆ ಬಂತು ಅಂದರೆ ಯಾವುದು 1,000 ಆರ್ಡ್ರ್ ಯಾವುದು ಇಲ್ವಲ್ಲ. ಓಕೆ, ಯಾವುದೋ ಒಂದು 1,000 ಇಲ್ಲ. ಓಕೆ, 903 ಆರ್ಡ್ರನ್ನ ತೊಗೊಂಡಿದ್ದಾರೆ. ಇವ್ರು 88 ರೂಪಾಯಿ ಕೊಡ್ತವ್ರೆ. ಇನ್ನೊಬ್ರು 88 ರೂಪಾಯಿ 20 ಪೈಸೆ ಕೊಡ್ತವ್ರೆ. ಸೊ 20 ಪೈಸೆ ಕೊಡ್ತಾವ್ರಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಸೆಲ್ ಮಾಡ್ತೀರಾ. ಸೊ ತುಂಬಾ ಕಡಿಮೆ ಆರ್ಡರ್ಸ್ಗಳಿರ್ತಾವಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಸೆಲ್ ಮಾಡ್ತಾರೆ. ಸೆಲ್ ಮಾಡಿದ ನಂತರ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಬಿಡ್ತಾರೆ, ಸೈಬರ್ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಮತ್ತು ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಇವಾಗ ನೀವು ಸೆಲ್ ಅಂತ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನೋಡ್ತಾ ಇರ್ಬೋದು ಯಾರೋ ಒಬ್ರು ಹೆಸರಿರುತ್ತೆ, ಇಲ್ಲೇ ಯಾರೋ ಒಬ್ರು ಹೆಸರಿರುತ್ತೆ ಅಂದ್ಕೊಳ್ಳಿ. ಸೊ ನಿಕ್ ನೇಮ್ ಬಂತು ಅಂದರೆ ಬ್ರೌನಿ ಅಂತ ಕೊಟ್ಕೊಂಡಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವರು ಒಂದು ಬ್ಯಾಂಕ್ ಅಕೌಂಟಿಂದ ನಮಗೆ ಅಮೌಂಟನ್ನು ಕಳಿಸೋದಿಲ್ಲ, ಬೇರೆಯವರ ಬ್ಯಾಂಕ್ ಅಕೌಂಟಿಂದ ಕಳಿಸ್ಬಿಡುತ್ತೆ. ಥರ್ಡ್ ಪಾರ್ಟಿ ಪೇಮೆಂಟ್ ಅಂತಾರೆ ಅದನ್ನು. ಸೊ ಆಗೇನು ಮಾಡ್ತಾರೆ, ಈ ರೀತಿ ಪೇಮೆಂಟ್ ಮಾಡ್ತಾರೆ. 2 to 3 ಡೇಸ್ ಬಿಟ್ಬಿಟ್ಟು ಏನು ಮಾಡ್ತಾರೆ, ನಮ್ಮ ಅಕೌಂಟ್ ಫಟ್ ಅಂತ ಫ್ರೀಸ್ ಆಗಿಬಿಟ್ಟಿರುತ್ತೆ, ಅಂದರೆ ಕಂಪ್ಲೇಂಟನ್ನು ರೈಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ಇದನ್ನು ನೋಡ್ಕೊಂಬಮಾಡಬೇಕು. ಇಲ್ಲ ಚೆನ್ನಾಗಿರೋದಕ್ಕೂ ಥರ ಮಾಡ್ಕೊತೀನಿ ಗುರು ಅಂದರೆ ಫಿಲ್ಟರ್ಗೆ ಹೋಗ್ಬಿಟ್ಟು ಇಲ್ಲಿ ಶೋ ವೆರಿಫೈಡ್ ಅಕೌಂಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಎಲ್ಲ ಕೂಡ ವೆರಿಫೈಡ್ ಅಕೌಂಟ್ ಆಗಿರುತ್ತೆ. ಯಾರ್ಯಾರ್ದೆಲ್ಲ 1,200, 1,300 ಆಗಿರುತ್ತೆ ಅವ್ರ ಹತ್ರ ಬೇಕಾದ್ರೆ ನೀವು ಸೆಲ್ಲನ್ನು ಮಾಡ್ಕೊಳ್ಳಿ. ₹1 ಕಡಿಮೆ, ₹2 ಕಡಿಮೆ ಕೊಡ್ತಾರೆ. ಬಟ್ ಫ್ರೀಸ್ ಆಗೋ ರೀತಿ ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಮತ್ತು ಇನ್ನೊಂದು, ಅವರು ಅದೇ ಪೇಮೆಂಟನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ಅಮೌಂಟ್ ಬಂದಿರುತ್ತಲ್ಲ, ಸೊ ಅದು ಅವರೇ ಹೆಸರಲ್ಲಿ ಇದೆಯಾ, ಅವ್ರ ಹೆಸರಲ್ಲಿ ಇಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಜೊತೆಗೆ ಅವ್ರ ನಂಬರು ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೋಟೋನ ಈಸ್ಕೊಳ್ಳಿ, ಒಂದೇ ಬೇಕಾಗ್ತದೆ. ಸೊ ಈ ರೀತಿ ಮಾಡ್ತು ಅಂದರೆ ನಿಮಗೆ P2P ಟ್ರೇಡಿಂಗಲ್ಲಿ ಯಾವುದೇ ಥರ ಫ್ರೀಸ್ ಕೂಡ ಆಗೋದಿಲ್ಲ. ಸೊ ಅದು ಬಂತಂದರೆ MIMIFI ಹೇಗೆ ವಿಡ್ರಾ ಮಾಡೋದು, ಹೇಗೆ ಸೆಲ್ ಮಾಡೋದು, ಹೇಗೆ ಬ್ಯಾಂಕಿಗೆ ವಿಡ್ರಾ ಮಾಡೋದು, ಅದ್ರ ಡೀಟೇಲ್ಡ್ ಅಪ್ಡೇಟ್. ಸೊ ಇಷ್ಟು ಹೇಳ್ತಾ ಇವತ್ತು ಡೀಲ್ಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.